ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲ್ಲಾಗೆ ಒಂದು ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬೇಳೆ ಸಾರು ಅಥವಾ ಮೊಸರನ್ನ ಈ ಥರ ಮಾಡಿದಾಗ ಸೈಡ್ಸ್ಗೆ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸಂಜೆ ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ಅಂತಲೂ ತೊಗೋಬೋದು. ರುಚಿಯಾಗಿರುತ್ತೆ ಕಾಫಿ ಜೊತೆಯಲ್ಲಿ ಅಥವಾ ಟೀ ಜೊತೆಯಲ್ಲಿ ಮಾಡ್ಕೊಳ್ಳಿಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಒಂದು ಸರಿ ಇದನ್ನು ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಮೊದಲಿಗೆ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕಾಗತ್ತೆ. 2 ಆದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಬಾಳೆಕಾಯಿ ಬೇಗ ಕಪ್ಪಾಗುತ್ತೆ, ಹಾಗಾಗಿ ಉಪ್ಪು ನೀರನ್ನು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಬಾಳೆಕಾಯಿನ ಈ ರೀತಿ ಉದ್ದ ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ. ಮತ್ತು ಸ್ವಲ್ಪ ತೆಳ ಇರಬಾರ್ದು, ದಪ್ಪ ಒಂದು ಸೈಜ್, ಒಂದು ರೀತಿಯಲ್ಲಿ ತುಂಬ ತೆಳನೂ ಬೇಡ, ಒಂದು ನೋಡಿ ಈ ರೀತಿ ಇಷ್ಟ ಆದರೆ ಸಾಕಾಗುತ್ತೆ. ಇದೇ ಸೈಜ್ನಲ್ಲಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊತೀನಿ. ನೋಡಿ, ನಾನು ಮೊದಲೇ ಹೇಳ್ದಾಗೆ ನಾನು ಇಲ್ಲಿ ಉಪ್ಪು ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಬಾಳೆಕಾಯಿನ ಏನು ಕಟ್ ಮಾಡಿರೋಂತಹ ಬಾಳೆಕಾಯಿನೂ ಕೂಡ ಅದರಲ್ಲಿ ಹಾಕಿ ನಾನು ಇಡ್ತೀನಿ. ಒಂದು 5 ನಿಮಿಷ ನಾನು ಇದನ್ನು ಒಂದು ಮಸಾಲ ರೆಡಿ ಮಾಡೋವರೆಗೂ ಇದು ಒಂದು 5 ನಿಮಿಷ ನೆಂದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ನೀರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನೀರು ಸೋರ್ತಾ ಇರಲಿ, ಅಷ್ಟೊತ್ತಿಗೆ ಒಂದು ಮಸಾಲ ರೆಡಿ ಆಗುತ್ತೆ. ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. 1 ಟೀ ಸ್ಪೂನ್ ಫುಲ್ ಅಂತ ಅಂದ್ಕೊಳ್ಳಿ, ಸಾಕಾಗತ್ತೆ. ಅಷ್ಟೇ ಪ್ರಮಾಣದಲ್ಲಿ ನಾನು ಧನಿಯಾ ಪೌಡರು ತೊಗೊಂಡಿದ್ದೀನಿ. ಹಾಗೆ ಜೀರಾ ಪೌಡರು ತೊಗೊಂಡಿದ್ದೀನಿ. ಟೀ ಸ್ಪೂನ್ಸ್ ಇದೆಲ್ಲ 1/4 ಟೀ ಸ್ಪೂನ್ಸ್ ತೊಗೊಳ್ಳಿ, ಸಾಕಾಗತ್ತೆ. ಅರಿಶಿನ ಮತ್ತು ರುಚಿಗಾಗೋಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ರ ಜೊತೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಜೀರಾ ಪೌಡರ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ, ಅದು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಹಾಗೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನೂ ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ಅರ್ಧ ನಿಂಬೆಹಣ್ಣು ಹಿಂಡಿ ಅದ್ರದ್ದು ರಸ ಕೂಡ ನಾನು ಇದ್ರ ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು, ಖಾರ, ಕಸ್ತೂರಿ ಮೇಥಿ ಮತ್ತು ನಿಂಬೆಹಣ್ಣು ಎಲ್ಲ ಹಾಕಿರೋದ್ರಿಂದ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳನೂ ಆಗಬಾರ್ದು, ಮತ್ತು ಎಕ್ಸ್ಟ್ರಾ ಇದಕ್ಕೆ ಏನೂ ಆ್ಯಡ್ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೋಬೇಕಾಗತ್ತೆ. ಇದನ್ನು ನೋಡಿ, ಈ ಥರ ನೀರನ್ನ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಹಾಕ್ಬಿಟ್ರೆ ಅದು ತೆಳ ಆಗಿಬಿಡುತ್ತೆ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಆದರೆ ಸಾಕಾಗತ್ತೆ. ನೋಡಿ, ಈ ಹದಕ್ಕಿದ್ರೆ ಸಾಕು, ಇಷ್ಟು ಹದ ಆದರೆ ಸಾಕಾಗತ್ತೆ. ಇವಾಗ ನಾವು ಏನು ಬಾಳೆಕಾಯಿನ ಕಟ್ ಮಾಡಿ ನೆಂದು ಅದು ಸೋರಿಸಿಟ್ಟಿದ್ವಲ್ಲ, ಅದನ್ನು ಬಾಳೆಕಾಯಿ ಇದ್ರ ಜೊತೆನಲ್ಲಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಬಾಳೆಕಾಯಿ ಕಟ್ಟಾಗಿಬಿಡುತ್ತೆ, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಬಾಳೆಕಾಯಿ ಪ್ರತಿಯೊಂದು ಬಾಳೆಕಾಯಿಗೂ ಮಸಾಲ ಹಿಡಿಯೋ ಥರ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಎಲ್ಲನೂ ಕಲಸಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಇವಾಗ. ಸೊ ಇದೇನಂತ ಅಂದರೆ, ಸಮಯ ಇದ್ದರೆ ನೀವು 1 ಗಂಟೆವರೆಗೂ ನೆನೆಯೋಕ್ಕಿಟ್ರೂ ಚೆನ್ನಾಗಿರುತ್ತೆ. ಬಾಳೆಕಾಯಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸಮಯ ಇಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಇದು ರುಚಿ ಬರೋ ಅಂಥದ್ದು. ಸೊ ಹಂಗಾಗಿ ನಾನಿಲ್ಲಿ 1 ಅವರಷ್ಟು ಬಿಟ್ಟಿರ್ತೇನೆ, ಟೈಮ್ ಇದೆ. ಹಾಗಾಗಿ ನಾನು 1 ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಇದನ್ನು. ನಾನು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದೆ. ನೋಡಿ, ಈ ರೀತಿ ನೆಂದಿದೆ, ಚೆನ್ನಾಗಿ ಅನಿಸುತ್ತೆ ನೆಂದಿರೋದು. ಒಳ್ಳೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ನೀರು ಬಿಟ್ಕೊಂಡಿದೆ ಇದು. ಸೊ ಇದು ರೆಡಿಯಾಗಿದೆ. ನಾನಿಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ. ತವಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ನೆಂದಿರೋವಂಥ ಬಾಳೆಕಾಯಿಗಳನ್ನ ಇದ್ರಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ. ತುಂಬ ಸಿಂಪಲಾಗಿ ಫ್ರೈ ಮಾಡ್ಕೋಬೋದು. ಹೇಗೆಂದರೆ ಫಿಶ್ನ ನಾವೇನು ನೆನೆಸಿಟ್ಟಾದ್ಮೇಲೆ 2 ನಿಮಿಷ ಫ್ರೈ ಮಾಡ್ಕೊತೀವಲ್ಲ ಉಲ್ಟಾ ಸೀದಾ, ಹಾಗೆ ಇದೂ 2 ನಿಮಿಷ ಉಲ್ಟಾ ಸೀದಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಮೀಡಿಯಮ್ ಊರಿನಲ್ಲಿಟ್ಟು ಬಾಳೆಕಾಯಿನ ನಾವು ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲನೂ ಹಾಕಿ ನಾವು ಇದನ್ನು ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು ಗೊತ್ತಾಗತ್ತೆ, ಅದು ಸಿಮ್ಮಲ್ಲಿ ಇಟ್ಟಾಗ ಇದಾಗ್ತಾ ಇರುತ್ತೆ. ನಾನಿಲ್ಲಿ ಉರಿ ಕಡಿಮೆ ಹಾಕಿ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಮತ್ತೆ ನಾವು ಒಂದೇ ಸರಿ ಉಲ್ಟಾ ಮಾಡಿ ಮತ್ತೆ ನೆಕ್ಸ್ಟ್ ತೆಗೆಯೋದು. ತುಂಬ ಹೊತ್ತಿಗೇನು ಬೇಯಿಸೋ ಅಷ್ಟು ಇರೋದಿಲ್ಲ.
ನೋಡಿ ಈ ರೀತಿ ಪ್ರತಿಯೊಂದೂ ನಿಧಾನಕ್ಕೆ ಉಲ್ಟಾ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಬಾಳೆಕಾಯಿ ಫ್ರೈನ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಏನೇ ಕಮೆಂಟ್ಸ್ ಇದ್ದರೂ ತಪ್ಪಿದ್ರು ಸರಿ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಇಂಪ್ರೂವೈಸ್ ಮಾಡ್ಕೊತೀನಿ. ಸೊ ಹಾಗಾಗಿ ಇಲ್ಲಿವರೆಗೂ ಯಾರು ನನ್ನ ವಿಡಿಯೋನ ನೋಡಿದ್ರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಬಾಳೆಕಾಯಿ ಫ್ರೈ ರೆಡಿ ಆಗಿದೆ. ನಾನು ಇದನ್ನು ಒಂದೊಂದೇ ತೆಗೆದು ಇಟ್ಕೊತಾ ಇದ್ದೀನಿ ತಟ್ಟೆಗೆ. ಸೊ ಇದ್ರ ಜೊತೆಯಲ್ಲಿ ಮೊಸರನ್ನ ಇದ್ದರೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸಂಜೆಗಾದರೆ ಒಂದು ಲೋಟ ಟೀ ಅಥವಾ ಕಾಫಿ ಅದು ಚೆನ್ನಾಗಿರುತ್ತೆ. ಬೇಳೆ ಸಾರಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಯಾವುದ್ರಲ್ಲಾದರೂ ತುಂಬ ಚೆನ್ನಾಗಿರುತ್ತೆ. ಜೊತೆ ಸೈಡ್ಸ್ಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡೋದಲ್ಲ ಫ್ರೆಂಡ್ಸ್, ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.